ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಪುಟಿನ್ ಈಗ ಅಣ್ವಸ್ತ್ರ ದಾಳಿ ಮಾಡೋ ಪ್ಲಾನ್ನಲ್ಲಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ಬಂದಿದೆ. ಈ ಆತಂಕದ ನಡುವೆ ಅಮೆರಿಕದ CIA ಚೀಫ್ ರಷ್ಯಾಗೆ ಭೇಟಿ ಕೊಟ್ಟರು ಅನ್ನೋ ಮಾಹಿತಿನೂ ಇದೆ. ಇತ್ತ ನೆರೆಯ ನೇಪಾಳದ ಭೀಕರ ಜಲಪ್ರಳಯದಲ್ಲಿ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಹೊರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಭಾರತದ ಧ್ವಜ ಇದ್ದ ಟ್ಯಾಂಕರ್ಗೆ ಇರಾನ್ ನೌಕಾಪಡೆ ಬಂದು ಬೆದರಿಕೆ ಒಡ್ಡಿದೆ. ಇದೆಲ್ಲದರೊಂದಿಗೆ ಗಡಿ ವಿಚಾರದಲ್ಲಿ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋಕೆ ಭಾರತ ಚೀನಾ ದೊಡ್ಡ ಹೆಜ್ಜೆ ಇಟ್ಟಿವೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಷ್ಯಾದಲ್ಲಿ ಏನಾಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಇನ್ನು ಅಮೆರಿಕದ ಸ್ಪೈ ಚೀಫ್ CIA ಮುಖ್ಯಸ್ಥ ಜಾನ್ ರಾಟ್ಲಿಫ್ ರಷ್ಯಾ ಪ್ರವಾಸಕ್ಕೆ ಹೋಗಿ ಬಂದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಯುದ್ಧದ ಕುರಿತು ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಅಧ್ಯಕ್ಷ ಪುಟಿನ್ ಯುಕ್ರೇನ್ ಮೇಲೆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅಂದ್ರೆ ಅಣ್ವಸ್ತ್ರಗಳ ಸಣ್ಣ ಪ್ರಮಾಣದ ಪ್ರಯೋಗ ಮಾಡಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಶಾಂತಿ ಮಾತುಕತೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದಿರೋದ್ರಿಂದ ಹಾಗೂ ಯುದ್ಧ ಮುಗಿಯೋ ಯಾವುದೇ ಲಕ್ಷಣಗಳು ಕಾಣಿಸದೇ ಇರೋದ್ರಿಂದ ಪುಟಿನ್ ಫೈನಲಿ ಅಣ್ವಸ್ತ್ರ ಬಳಸುವ ಲೆಕ್ಕಾಚಾರದಲ್ಲಿ ಅಂತ ರಷ್ಯನ್ ಅಧಿಕಾರಿಗಳೇ ಭಯಭೀತರಾಗಿದ್ದಾರೆ ಅಂತ ರಿಪೋರ್ಟ್ ಬರ್ತಾ ಇದ್ದಾವೆ. ನಮ್ಮ ಬಾಸ್ ಪುಟಿನ್ ಹಿಂಗ್ ಮಾಡ್ಬಿಡ್ಬೋದು ಅಂತ ರಷ್ಯನ್ ಆಫೀಸರ್ಸ್ಗೆ ಹೆದರಿಕೆ ಆಗಿದೆ ಅಂತ. ಯುದ್ಧವನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗೋದು ಫಾರೆವರ್ ಅಥವಾ ಸೋಲು ಪುಟಿನ್ಗೆ ದೊಡ್ಡ ಅವಮಾನ. ಹೀಗಾಗಿ ಯುದ್ಧವನ್ನ ಎಂಡ್ ಮಾಡೋಕೆ, ಗೆಲ್ಲೋಕೆ, ಪುಟಿನ್ ಪವರ್ಫುಲ್ ಅಂತ ತೋರಿಸ್ಕೊಳ್ಳೋಕೆ ಅಣ್ವಸ್ತ್ರದ ಮೊರೆ ಹೋಗೋ ಚಾನ್ಸಸ್ ಇದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಅಲ್ಲದೆ ಈ ಅಣ್ವಸ್ತ್ರ ಬಳಸೋ ವಿಚಾರ ಈಗ ರಷ್ಯಾದ ಯುದ್ಧೋನ್ಮಾದಿಗಳ ನಡುವೆ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂತಲೂ ರಿಪೋರ್ಟ್ ಹೇಳಿದೆ. ಯುಕ್ರೇನ್ ಮೇಲೆ ಯುದ್ಧ ಸಾರಿದಾಗಿನಿಂದ ಪುಟಿನ್ ಹಾಗೂ ಅವರ ಆಪ್ತರು ಯುಕ್ರೇನ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಅಣುದಾಳಿಯ ಬೆದರಿಕೆ ಹಾಕ್ತಾನೆ ಬರ್ತಿದ್ದಾರೆ. ಇದನ್ನ ಅಮೆರಿಕದ ಜೋ ಬೈಡೆನ್ ಸರ್ಕಾರ ಕೂಡ ಸೀರಿಯಸ್ ಆಗಿ ತಗೊಂಡಿತ್ತು. ಒಂದು ವೇಳೆ ಅಣ್ವಸ್ತ್ರ ಬಳಸಿದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ದೊಡ್ಡ ಬೆಲೆಯನ್ನು ನೀವು ತೆರಬೇಕಾಗುತ್ತೆ, ನಾವು ಭಾರಿ ಪ್ರತ್ಯುತ್ತರ ಕೊಡಬೇಕಾಗುತ್ತೆ ಅಂತ ಪುಟಿನ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಭಾರತ ಮತ್ತು ಚೈನಾ ಮೂಲಕವೂ ಪುಟಿನ್ ಮನವೊಲಿಸುವ ಪ್ರಯತ್ನ ಆಗಿತ್ತು. ಈಗ ರಷ್ಯಾ ಅಣ್ವಸ್ತ್ರ ಬಳಸಬಹುದು ಅನ್ನೋ ಮಾಹಿತಿ ಬಂದಿರೋದ್ರಿಂದ CIA ಮುಖ್ಯಸ್ಥರು ಅಣ್ವಸ್ತ್ರ ಬಳಸುವಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಹೇಳೋಕೆ, ಮುಂದಾಗ ಅನಾಹುತವನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಕೆಲಸ ಮಾಡಬೇಡಿ ಅಂತ ಹೇಳೋಕೆ ರಷ್ಯಾಗೆ ಹೋಗಿದ್ರಾ ಅನ್ನೋ ವಾದ ನಡೀತಿತ್ತಲ್ಲ, ಅದಕ್ಕೆ ಮತ್ತಷ್ಟು ಬಲ ಬರ್ತಾ ಇದೆ ಈಗ. ಆದರೆ ಟ್ರಂಪ್ ಆಗಲಿ ಅಮೆರಿಕ ಆಗಲಿ ಬಾಯ್ಬಿಟ್ಟಿದ್ದನ್ನು ಹೇಳ್ತಿಲ್ಲ. ಅದು ನಾರ್ಮಲ್ ರೂಟೀನ್ ವಿಸಿಟ್ ಅನ್ನೋ ಥರದಲ್ಲಿ ಅದನ್ನು ಪೇಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಏನಾದರೂ ಒಳ್ಳೆ ಬೆಳವಣಿಗೆ ಆಗಬಹುದು ಅನ್ನೋ ಹೇಳಿಕೆಯನ್ನು ಕೂಡ ಟ್ರಂಪ್ ಸೇಮ್ ಟೈಮ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಷ್ಯಾದಿಂದಲೂ ಹೇಳಿಕೆ ಬಂದಿದೆ. ಮೀಟಿಂಗನ್ನು ಅವರು ಒಪ್ಕೊಂಡಿದ್ದಾರೆ, ರಾಟ್ಲಿಫ್ ಮೀಟಿಂಗನ್ನು ಒಪ್ಕೊಂಡಿದ್ದಾರೆ. ಆದರೆ ರಷ್ಯಾದ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತ್ರ ಮಾತಾಡಿರೋದು, ಪುಟಿನ್ ಜೊತೆ ನೇರ ಮೀಟ್ ಆಗಿಲ್ಲ. ಆದರೆ ನಮ್ಮ ಅಧಿಕಾರಿಗಳೊಂದಿಗೆ ರಾಟ್ಕ್ಲಿಫ್ ಮೀಟ್ ಆದಮೇಲೆ ಆ ಡೀಟೇಲನ್ನು ಪುಟಿನ್ಗೆ ತಲುಪಿಸಲಾಗಿದೆ ಅಂತ ರಷ್ಯನ್ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ಮಾತುಕತೆಯಿಂದ ಪಾಸಿಟಿವ್ ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೂಡ ರಷ್ಯನ್ ಅಧಿಕಾರಿ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಏನೋ ನೆರೆಯ ನೇಪಾಳದಲ್ಲಿ ಸಂಭವಿಸಿರೋ ಭೀಕರ ಪ್ರವಾಹ ದುರಂತ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಈ ದುರಂತದಲ್ಲಿ ಜಲ ಸಮಾಧಿ ಆದವರ ಸಂಖ್ಯೆ 100ರ ಗಡಿ ದಾಟಿದೆ. ಇಲ್ಲಿವರೆಗೂ ಬರೋಬ್ಬರಿ 163 ಜನ ಬಲಿಯಾಗಿದ್ದಾರೆ. 200ಕ್ಕೆ ಹತ್ತತ್ರಕ್ಕೆ ಹೋಗ್ತಾ ಇದೆ. ಇದಕ್ಕಿಂತ ಆತಂಕದ ವಿಚಾರ ಅಂದ್ರೆ ಕೈಲಾಸ್ ಮಾನಸ್ ಸರೋವರ ಯಾತ್ರೆಗೆ ಹೊರಟಿದ್ದ ಭಾರತೀಯರು ಸೇರಿ 750ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. ಸುಮಾರು 300ಕ್ಕೂ ಅಧಿಕ ಭಾರತೀಯರು ಇದರಲ್ಲಿದ್ದಾರೆ ಅಂತ ಹೇಳಿ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಕನಾಲ್ ಹೇಳಿದ್ದಾರೆ. ಕೇವಲ ನೇಪಾಳ ಮಾತ್ರ ಅಲ್ಲ, ಟಿಬೆಟ್ನಲ್ಲೂ ಮಣ್ಣು ಕುಸಿತ ಉಂಟಾಗಿ 3 ಜನ ಪ್ರಾಣ ಕಳ್ಕೊಂಡಿದ್ದು, 558 ಜನ ಮಿಸ್ಸಿಂಗ್. ಇದನ್ನು ಚೀನಾದ ಶಿನ್ಹುವಾ ನ್ಯೂಸ್ ಏಜೆನ್ಸಿನೇ ರಿಪೋರ್ಟ್ ಮಾಡಿದೆ. ಒಟ್ಟಾರೆ 1000ಕ್ಕೂ ಅಧಿಕ ಜನ ಜಲಸಮಾಧಿಯಾಗಿರೋ ಆತಂಕ ಇದೆ. ಇನ್ನು ಭಾರತ ನೇಪಾಳಕ್ಕೆ ಮಾನವೀಯ ನೆರವನ್ನು ಕಳಿಸಿದೆ. ಹಿಂಡನ್ ಏರ್ಬೇಸ್ನಿಂದ ವಾಯುಪಡೆಯ C-130J ವಿಮಾನದ ಮೂಲಕ 10 ಟನ್ನಷ್ಟು ಟೆಂಟ್, ಬ್ಲ್ಯಾಂಕೆಟ್, ಸೋಲಾರ್ ಲೈಟ್ ಹಾಗೂ ಮೆಡಿಸಿನ್ಗಳನ್ನು ಕಳಿಸ್ಕೊಡ್ಲಾಗಿದೆ. ಹಾಗೆ ಮತ್ತೆ 35 ಟನ್ ಪರಿಹಾರ ಸಾಮಗ್ರಿ ಕಳಿಸ್ಕೊಡೋಕೆ ಭಾರತ ತಯಾರಿ ನಡೆಸ್ತಾ ಇದೆ. ಇನ್ನು ಭಾರತದಲ್ಲೂ ಕೂಡ ಬಿಹಾರ, ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದ ಗಡಿ ಭಾಗದಲ್ಲಿ ಆತಂಕ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಕಾರಣ, ಯಾಕಾಯಿತು, ಚೀನಾ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಆರೋಪ, ಅದಕ್ಕೆ ಚೀನಾ ಪ್ರತಿಕ್ರಿಯೆ ಎಲ್ಲವನ್ನ ಒಳಗೊಂಡಂತೆ ನಾವು ಸ್ಪೆಷಲ್ ರಿಪೋರ್ಟ್ನಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಅದು ನಿಮ್ಮನ್ನು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ.
ಇನ್ನೊಂದು ಕಡೆ ಸ್ನೇಹಿತರೆ, ಕರ್ನಾಟಕ, ಸಿಕ್ಕಿಂ, ಛತ್ತೀಸ್ಗಢ ಸೇರಿ ಹಲವು ರಾಜ್ಯಗಳು ಹೆಲ್ಪ್ ಲೈನ್ ಓಪನ್ ಮಾಡಿದ್ದಾರೆ ಸಿಕ್ಕಾಕೊಂಡಿರೋ ಅವರವರ ರಾಜ್ಯ ದೇಶದ ಜನರಿಗೋಸ್ಕರ. ಏನು ಭೀಕರ ದುರಂತಕ್ಕೆ ಅಮೆರಿಕ $5 ಲಕ್ಷ ಅಂದರೆ 4.7 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ವರ್ಲ್ಡ್ ಬ್ಯಾಂಕ್ ಕೂಡ 25 ಬಿಲಿಯನ್ ನೇಪಾಳಿ ರೂಪಿ ಅಂದರೆ 1500 ಕೋಟಿ ರೂಪಾಯಿ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಎಮರ್ಜೆನ್ಸಿ ಫಂಡನ್ನು ರಿಲೀಸ್ ಮಾಡಿದೆ. ಇನ್ನು ಗಡಿ ವಿಚಾರವಾಗಿ ಭಾರತ ಮತ್ತು ಚೈನಾ 8 ಅಂಶಗಳ ಒಪ್ಪಂದಕ್ಕೆ ಒಪ್ಪಿಕೊಂಡಿವೆ. ಇತ್ತೀಚೆಗೆ ಚೈನಾದಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಮಂತ್ರಿ ವ್ಯಾಂಗ್ ಈ ನಡುವೆ 25ನೇ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ ನಡೆದಿತ್ತು. ಅಲ್ಲಿ ಈ ಒಪ್ಪಂದದ ರೂಪುರೇಷೆ ತಯಾರಿಸಿದ್ದಾರೆ. ಇದರ ಪ್ರಕಾರ 3488 ಕಿಲೋಮೀಟರ್ ಉದ್ದದ ಗಡಿರೇಖೆಯನ್ನು ಸ್ಪಷ್ಟವಾಗಿ ಗುರುತಿಸೋ ಅಂದರೆ ಬೌಂಡ್ರಿ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸೋಕೆ 2 ರಾಷ್ಟ್ರಗಳು ಡಿಸೈಡ್ ಮಾಡಿವೆ. ಇದಕ್ಕಾಗಿ WMCC ಅಡಿಯಲ್ಲಿ ಬರುವ ಎಕ್ಸ್ಪರ್ಟ್ ಗ್ರೂಪ್ ಹಾಗೂ ವರ್ಕಿಂಗ್ ಗ್ರೂಪ್ಗಳು ಕೆಲಸ ಶುರು ಮಾಡಲಿವೆ. ಗಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಈ ಮಹತ್ವದ ಹೆಜ್ಜೆ ಇಡಲಾಗ್ತಿದೆ. ಇನ್ನೊಂದು ಕಡೆ ಗಡಿಯಲ್ಲಿ ನಡೆಯುವ ಸಣ್ಣ ಗಲಾಟೆಗಳು ದೊಡ್ಡ ಸಂಘರ್ಷ ಆಗೋದನ್ನು ತಪ್ಪಿಸೋಕೆ LACಯಲ್ಲಿ 2 ಮಿಲಿಟರಿ ಹಾಟ್ಲೈನ್ಗಳನ್ನು ಶುರು ಮಾಡಲಾಗ್ತಿದೆ. ಹಾಗೆ ಸೇನಾ ಕಮಾಂಡರ್ಗಳು ಭೇಟಿಯಾಗೋಕೆ 2 ಹೊಸ ಮೀಟಿಂಗ್ ಪಾಯಿಂಟ್ಸನ್ನು ಕೂಡ ಫಿಕ್ಸ್ ಮಾಡಲಾಗ್ತಿದೆ. ಅಲ್ಲದೆ ಟಿಬೆಟ್ನ ಬ್ರಹ್ಮಪುತ್ರ ನದಿಯ ಮೇಲ್ಭಾಗದಲ್ಲಿ ಚೈನಾ ಕಟ್ತಿರೋ ಬೃಹತ್ ಡ್ಯಾಮ್ನಿಂದ ಭಾರತ ಮತ್ತು ಬಾಂಗ್ಲಾಗೆ ಆಗಬಹುದಾದ ಅಪಾಯದ ಬಗ್ಗೆ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಹಾಗೆ ನದಿ ನೀರಿನ ಡೇಟಾ ಶೇರ್ ಮಾಡಿಕೊಳ್ಳೋ ಬಗ್ಗೆ ಸೆಪ್ಟೆಂಬರ್ನಲ್ಲಿ ತಜ್ಞರ ಮಟ್ಟದ ಮೀಟಿಂಗ್ ನಡೆಯುತ್ತೆ. ಇನ್ನು ಮುಂದಿನ 26ನೇ ಸುತ್ತಿನ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮಾತುಕತೆ 2027ರಲ್ಲಿ ಭಾರತದಲ್ಲೇ ನಡೆಯುತ್ತೆ. ಇನ್ನು ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇರಾನ್ ಮತ್ತು ಒಮಾನ್ ಡೀಲ್ ಮಾಡಿಕೊಂಡಿವೆ. ಹಾರ್ಮುಜ್ ಜಲಸಂಧಿಯ ಕಂಟ್ರೋಲ್ ಹಾಗೂ ಅದರಿಂದ ಬರೋ ಆದಾಯವನ್ನು ಹಂಚಿಕೊಳ್ಳೋ ವಿಚಾರದಲ್ಲಿ ಒಪ್ಪಂದ ಆಗಿದೆ. ಆದರೆ ಈ ಜಲಸಂಧಿಯನ್ನು ಓಪನ್ ಮಾಡಬೇಕು ಅಂದರೆ ಅಮೆರಿಕ ತಮ್ಮ ಕಂಡೀಷನ್ಸ್ಗೆ ಒಪ್ಪಲೇಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿ ಓಪನ್ ಆಗಲ್ಲ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ತಾನು ಅಡ್ಡಗಾಲು ಹಾಕೋದು ಬಿಟ್ಟು ಒಪ್ಪಂದಕ್ಕೆ ವಾಪಸ್ ಬಂದರೆ ಮಾತ್ರ ಈ ಜಲಸಂಧಿಯನ್ನು ಓಪನ್ ಮಾಡ್ತೀವಿ ಅಂತ IRGC ವಕ್ತಾರ ಹೊಸೈನ್ ಮೊಹೇಬಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕತರ್ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ಅಲ್ ಥಾನಿ ಇರಾನ್ ಭೇಟಿಗೆ ಸಜ್ಜಾಗಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರವನ್ನು ಮೊದಲಿನಂತೆ ಮಾಡೋದೇ ಇವರ ಭೇಟಿಯ ಉದ್ದೇಶ ಅಂತ ಹೇಳಲಾಗ್ತಿದೆ. ಏನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ, ಬೈದ್ಯನಾಥ್ ಸೇರಿ ಈ ಎಲ್ಲ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಏನಾದರೂ ಅನ್ನೋ ಊಹಾಪೋಹಗಳ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಮುಜ್ತಬಾ ಖಾಮೆನಿ ಸತ್ತೋಗಿಲ್ಲ, ಆದರೆ ಭೀಕರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರ ದೇಹದ ಎಡಭಾಗಕ್ಕೆ ಅಂದರೆ ಎಡಗೈ, ಎಡಗಾಲು ಸೇರಿ ಇಡೀ ದೇಹಕ್ಕೆ ಎಡಭಾಗಕ್ಕೆ ಪೆಟ್ಟಾಗಿದೆ. ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಸುಪ್ರೀಂ ಲೀಡರ್ ಆದಾಗಿನಿಂದ ಲೈವ್ ಆಗಿ ಮುಜ್ತಬಾ ಖಾಮೆನಿ ಕಂಡೇ ಇರಲಿಲ್ಲ. ವಿಡಿಯೋ ಕೂಡ ಬರ್ತಾ ಇರಲಿಲ್ಲ. ರೀಸೆಂಟ್ ಆಗಿ ಇರಾನ್ ಸರ್ಕಾರ ಒಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಕ್ಲಾರಿಟಿ ಕೊಡ್ತಿಲ್ಲ ಇಂಜುರಿ ಆಗಿದೆಯಾ ಇಲ್ವಾ ಅಂತ ಹೇಳಿ. ಏನು ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನತೆ ಶುರುವಾಗಿದೆ. ಈಗ ಭಾರತದ ತೈಲ ಹಡಗಿಗೆ ಇರಾನ್ ಯುದ್ಧ ನೌಕೆ ವಾರ್ನಿಂಗ್ ಕೊಟ್ಟು ಬೆದರಿಸಿರೋ ಘಟನೆಯಾಗಿದೆ. ಹಾನಾ ಹೆಸರಿನ ಭಾರತದ ಧ್ವಜ ಇದ್ದ ಆಯಿಲ್ ಟ್ಯಾಂಕರ್ ಒಮಾನ್ ಕಾರಿಡಾರ್ ಅಂತ ಕರೆಯೋ ಹಾರ್ಮುಜ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಪಾಸ್ ಆಗ್ತಾ ಇತ್ತು. ಈ ವೇಳೆ ಅಲ್ಲಿಗೆ ಬಂದ ಇರಾನ್ನ ಯುದ್ಧ ನೌಕೆ ಹಡಗನ್ನು ತಡೆದು ನಿಲ್ಲಿಸಿದೆ. ಹೀಗಾಗಿ ಭಾರತೀಯ ಹಡಗು ಅಲ್ಲಿಂದ ವಾಪಸ್ ಹೋಯಿತು ಅಂತ ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಏನು ಇದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಮಾಡ್ತಿದ್ದ ಟ್ಯಾಂಕರ್ ಮೇಲೆ ಪ್ರಾಜೆಕ್ಟೈಲ್ ಬಂದು ಅಪ್ಪಳಿಸಿದೆ. ಸ್ಫೋಟಕ ಬಂದು ಹೊಡೆದಿದೆ. ಇದರಿಂದ ಹಡಗಲ್ಲಿ ದಿಢೀರ್ ಬೆಂಕಿ ಕಾಣಿಸ್ಕೊಂಡಿದ್ದು. ತಕ್ಷಣ ಬೆಂಕಿಯನ್ನು ನಂದಿಸಲಾಯಿತು. ಎಲ್ಲ ಸಿಬ್ಬಂದಿ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಹಾಗೆ ಸದ್ಯಕ್ಕೆ ಯಾವುದೇ ತೈಲ ಸಮುದ್ರಕ್ಕೆ ಸೋರಿಕೆಯಾಗಿಲ್ಲ, ಪರಿಸರಕ್ಕೂ ಹಾನಿಯಾಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಇದೇ ವೇಳೆ ಇರಾನ್ 45 ಹಡಗುಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು. ಈಗ ಭಾರತದ 3 ಆಯಿಲ್ ರಿಫೈನರಿ ಕಂಪನಿಗಳು ಅಲರ್ಟ್ ಆಗಿವೆ. ಹಾರ್ಮುಜ್ ಜಲಸಂಧಿ ಮೂಲಕ ಹೋಗೋ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಇರಾನ್ 45 ಹಡಗುಗಳ ಲಿಸ್ಟನ್ನು ರಿಲೀಸ್ ಮಾಡಿತ್ತು. ಭದ್ರತಾ ದೃಷ್ಟಿಯಿಂದ ಭಾರತದ ಕಂಪನಿಗಳು ಈ ಹಡಗುಗಳನ್ನು ಬಳಸದೇ ಇರೋಕೆ ಹಾಗೂ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಮಾಡದೇ ಇರೋಕೆ ಡಿಸೈಡ್ ಮಾಡಿದ್ದಾರೆ. ಈ 45 ಹಡಗುಗಳೊಂದಿಗೆ ಬೇರೆ ಯಾವುದೇ ಹಡಗುಗಳು ಟ್ರಾನ್ಸ್ಫರ್ ವ್ಯವಹಾರ ಮಾಡಿದ್ರೂ ಕೂಡ ದಂಡ ಮತ್ತು ಹಡಗನ್ನೇ ಸೀಸ್ ಮಾಡ್ತೀವಿ ಅಂತ ಇರಾನ್ನ ಪರ್ಷಿಯನ್ ಗಲ್ಫ್ ಸ್ಟ್ರೇಟ್ ಅಥಾರಿಟಿ ವಾರ್ನಿಂಗ್ ಕೊಟ್ಟಿದೆ. ಯುದ್ಧ ಶುರುವಾಗಿ 6 ತಿಂಗಳಾಗಿದೆ. ಈ ಟೈಮ್ನಲ್ಲಿ ಆಯಿಲ್ ಸಪ್ಲೈ ಕಟ್ ಆಗಬಾರ್ದು ಅಂತ UAE ಮತ್ತು ಸೌದಿ ಅರೇಬಿಯಾ ಶಟಲ್ ರನ್ಸ್ ಮಾಡ್ತಾ ಇದ್ವು. ಅಂದರೆ ತಮ್ಮ ಹಡಗುಗಳ ಮೂಲಕ ಹಾರ್ಮುಜ್ ಜಲಸಂಧಿ ದಾಟಿ ಒಮಾನ್ ಕೊಲ್ಲಿಯಲ್ಲಿ ಬೇರೆ ಹಡಗುಗಳಿಗೆ
ಆಯಿಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ವು. ಇದನ್ನು ತಡೆಯೋಕೆ ಇರಾನ್ ಈಗ ಬ್ಲ್ಯಾಕ್ ಲಿಸ್ಟ್ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಇದರಲ್ಲಿ ಸೌದಿ ಆರಾಮ್ಕೋ ಹಾಗೂ ಆಡ್ನಾಕ್ ಆಡ್ನಾಕ್ ಈ ಕಂಪನಿಗಳಿಗೆ ಸೇರಿದ ಹಡಗುಗಳು ಜಾಸ್ತಿ ಇವೆ. ಇವು UAEನ ಫುಜೈರಾ ಮತ್ತು ಒಮಾನ್ನ ಸೋಹಾರ್ ಬಳಿ ಕ್ರೂಡ್ ಆಯಿಲ್, ರಿಫೈನ್ಡ್ ಪ್ರಾಡಕ್ಟ್ಸ್ ಮತ್ತು LNG ಟ್ರಾನ್ಸ್ಫರ್ ಮಾಡೋಕೆ ಯೂಸ್ ಆಗ್ತಾ ಇದ್ವು. ಇನ್ನು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್, ನಾಸಾ, ಫೆಡರಲ್ ರಿಸರ್ವ್ ಹಾಗೂ ಸೆನೆಟ್ ಮೇಲೆ ಚೈನಾದ ಹ್ಯಾಕರ್ಗಳು ದೊಡ್ಡ ಸೈಬರ್ ಅಟ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಬಳಸಿದ QScan ಮತ್ತು QT ರೌಟರ್ ಪ್ಲಾಟ್ಫಾರ್ಮ್ಗಳನ್ನು ಅಮೆರಿಕ ಸೀಸ್ ಮಾಡಿದೆ. ಚೈನಾ ಮಿಲಿಟರಿ ಹಾಗೂ ಇಂಟೆಲಿಜೆನ್ಸ್ಗೆ ಕೆಲಸ ಮಾಡೋ ನಾನ್ಜಿಂಗ್ ಶಿನ್ಜಿಯುವೆ ಅನ್ನೋ ಕಂಪನಿ ಇದನ್ನು ಆಪರೇಟ್ ಮಾಡ್ತಾ ಇತ್ತು. 2018ರಿಂದಲೇ ಹ್ಯಾಕಿಂಗ್ ನಡೀತಾ ಇತ್ತು. 2019ರಲ್ಲಿ ನಾಸಾಗೆ ನುಗ್ಗೋ ಪ್ಲಾನ್ ಫೇಲ್ ಆಗಿತ್ತು. ಆದರೆ 2024ರಲ್ಲಿ ಡಿಫೆನ್ಸ್, ಬ್ಯಾಂಕಿಂಗ್, ಯೂನಿವರ್ಸಿಟಿ, ಎನರ್ಜಿ ಲ್ಯಾಬ್ ಹಾಗೂ ಹೆಲ್ತ್ ಏಜೆನ್ಸಿಗಳ ಡೇಟಾವನ್ನು ಕದ್ದುಬಿಟ್ಟಿದ್ದಾರೆ. ಹಾಗೆ ಇತ್ತೀಚೆಗೆ 2026ರಲ್ಲಿ ಮಾರ್ಚ್ನಲ್ಲಿ ಸೆನೆಟ್ ಮತ್ತು ಹಾಸ್ಪಿಟಲ್ಗಳ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಆವಾಗದು ಫೇಲ್ ಆಗಿದೆ. ಚೈನಾ ಸರ್ಕಾರವೇ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಮೂಲಕ ಕೆಲಸ ಮಾಡಿಸ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡಿದೆ. ಆದರೆ ಚೈನಾ ಇದನ್ನು ರಿಜೆಕ್ಟ್ ಮಾಡಿದೆ. ನಮ್ಮ ಕಂಪನಿಗಳನ್ನು ಬ್ಯಾನ್ ಮಾಡೋಕೆ ಅಮೆರಿಕ ನ್ಯಾಷನಲ್ ಸೆಕ್ಯೂರಿಟಿ ನೆಪದಲ್ಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅಂತ ಚೈನಾ ತಿರುಗೇಟುಕೊಟ್ಟಿದೆ. ಇನ್ನು ಭಾರತದ ಅಣುಶಕ್ತಿ ಮತ್ತು ಮ್ಯಾರಿಟೈಮ್ ಸೆಕ್ಟರ್ನಲ್ಲಿ ದೊಡ್ಡ ಹೆಜ್ಜೆ ಇಡಲಾಗಿದೆ. ಸಮುದ್ರದಲ್ಲಿ ತೇಲುವ ಅಣು ವಿದ್ಯುತ್ ಸ್ಥಾವರಗಳು, ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಮತ್ತು ವಾಣಿಜ್ಯ ಹಡಗುಗಳಿಗೆ ಪರಮಾಣು ಶಕ್ತಿ ಬಳಸುವ ಇನಿಷಿಯೇಟಿವ್ ಅಟ್ಲಾಸ್ ಇದಕ್ಕೆ ಭಾರತ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಅಮೆರಿಕದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಣುಶಕ್ತಿ ಮೀಟಿಂಗ್ನಲ್ಲಿ ಈ ಅಟ್ಲಾಸ್ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಇಲ್ಲಿ ಭಾರತದ ಅಣುಶಕ್ತಿ ಆಯೋಗದ ಅಧ್ಯಕ್ಷ ಅಜಿತ್ ಕುಮಾರ್ ಮೊಹಾಂತಿ ಪಾಲ್ಗೊಂಡಿದ್ರು. ಏನಿದು ಯೋಜನೆ ಅಂದರೆ ವಾಣಿಜ್ಯ ಹಡಗುಗಳಲ್ಲಿ ಸಣ್ಣ ಸಣ್ಣ ಅಣು ರಿಯಾಕ್ಟರ್ಗಳನ್ನು ಅಳವಡಿಸೋದು. ಇದರಿಂದ ಹಡಗುಗಳಿಗೆ ಪದೇ ಪದೇ ಇಂಧನ ಹಾಕೋ ಟೆನ್ಷನ್ ಇರೋದಿಲ್ಲ. ಜೊತೆಗೆ ಹಡಗುಗಳು ವೇಗವಾಗಿ ಚಲಿಸ್ತವೆ. ಹಾಗೆ ಸಮುದ್ರದಲ್ಲಿ ತೇಲುವ ಅಣು ಸ್ಥಾವರಗಳನ್ನು ನಿರ್ಮಿಸಿ ಕರಾವಳಿ ಪ್ರದೇಶ ಹಾಗೂ ಇಂಡಸ್ಟ್ರಿಗಳಿಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡುವುದು ಈ ಯೋಜನೆಯ ಉದ್ದೇಶ. ಇನ್ನು ಅಮೆರಿಕ ಈಗ ಬ್ರಿಟನ್ ಮೂಲದ ಪ್ಯಾಲೆಸ್ತೈನ್ ಆಕ್ಷನ್ ಅನ್ನೋ ಸಂಘಟನೆಯನ್ನು ಜಾಗತಿಕ ಉಗ್ರ ಸಂಘಟನೆ ಅಂತ ಡಿಕ್ಲೇರ್ ಮಾಡಿದೆ. ಉಗ್ರ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇದರ ಮೇಲೆ ಭಾರಿ ನಿರ್ಬಂಧಗಳನ್ನು ಹಾಕಿದೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಪವರ್ಗೆ ಬಂದ ಮೇಲೆ ಫಾರ್ ಲೆಫ್ಟ್ ಅಂದರೆ ತೀವ್ರ ಎಡಪಂಥೀಯ ಗುಂಪುಗಳನ್ನು ಉಗ್ರರು ಅಂತ ಕರೆಯೋಕೆ ಆರ್ಡರ್ ಮಾಡಿದರು. ಇದರ ಭಾಗವಾಗಿ ಪ್ಯಾಲೆಸ್ತೈನ್ ಆಕ್ಷನ್ ಜೊತೆಗೆ ಇಟಲಿ ಹಾಗೂ ಪ್ಯಾಲೆಸ್ತೈನ್ ಮೂಲದ ಮಜರ್ ಬದಿಲ್ ಅನ್ನೋ ಗ್ರೂಪ್ಗಳನ್ನು ಕೂಡ ಅಮೆರಿಕ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸಿದೆ. ಇನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಿಂದ ಮಕ್ಕಳ ಮೆಂಟಲ್ ಹೆಲ್ತ್ ಹಾಳಾಗ್ತಿದೆ ಅಂತ ಅಮೆರಿಕದಲ್ಲಿ ಮೆಟಾ ಕಂಪನಿ ವಿರುದ್ಧ ನಡೆದಿದ್ದ ಕೇಸ್ ಇತ್ಯರ್ಥ ಆಗಿದೆ. ಅಮೆರಿಕದ ಹಲವಾರು ರಾಜ್ಯಗಳ ಜೊತೆಗೆ ಮೆಟಾ ಸೆಟಲ್ಮೆಂಟ್ ಮಾಡಿಕೊಂಡಿದೆ. $18 ಬಿಲಿಯನ್ ಅಂದರೆ 1.7 ಲಕ್ಷ ಕೋಟಿ ರೂಪಾಯಿ ದಂಡ ಕಟ್ಟೋಕೆ ಹಾಗೂ ಮಕ್ಕಳ ಸೇಫ್ಟಿಗೆ ಹೊಸ ರೂಲ್ಸ್ ತರೋಕೆ ಮೆಟಾ ಒಪ್ಕೊಂಡಿದೆ. ಕ್ಯಾಲಿಫೋರ್ನಿಯಾದಲ್ಲಿ ನಡೀತಾ ಇದ್ದ ಈ ಕೇಸ್ನಲ್ಲಿ ಮೆಟಾ ಬೇಕು ಅಂತಲೇ ಮಕ್ಕಳನ್ನ ಅಡಿಕ್ಟ್ ಮಾಡೋ ಥರ ಫೀಚರ್ಸ್ ಡಿಸೈನ್ ಮಾಡಿದೆ ಅನ್ನೋ ಆರೋಪ ಫೇಸ್ ಮಾಡ್ತಾ ಇತ್ತು. ಕ್ಯಾಲಿಫೋರ್ನಿಯಾ, ಕೊಲರಾಡೋ, ಕೆಂಟಕಿ ಮತ್ತು ನ್ಯೂ ಜೆರ್ಸಿ ಸೇರಿ ಹಲವು ರಾಜ್ಯಗಳು 3 ವರ್ಷದ ಹಿಂದೆ ಹಾಕಿದ ಕೇಸ್ ಇದಾಗಿತ್ತು. ಈಗ ಈ ಸೆಟಲ್ಮೆಂಟ್ನಿಂದ ಮುಂದೆ ನಡೆಯಬೇಕಾಗಿದ್ದ 25 ರಾಜ್ಯಗಳ ಕೇಸ್ ಕೂಡ ಈಗ ನಿಂತಿದೆ. ಇದೇ ವೇಳೆ ಮೆಟಾ ಕಂಪನಿಯನ್ನ AI ಫಸ್ಟ್ ಮಾಡೋಕೆ ಜಕರ್ಬರ್ಗ್ ತಂದಿದ್ದ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಪ್ಲಾನ್ ಉಲ್ಟಾ ಆಗಿದೆ. 60% ಎಂಪ್ಲಾಯೀಸ್ ಜಾಬ್ನಿಂದ ತೆಗೆದುಹಾಕಿ ಆ ಜಾಗದಲ್ಲಿ AI ಏಜೆಂಟ್ಗಳನ್ನು ತರೋಕೆ ಜಕರ್ಬರ್ಗ್ ಪ್ಲಾನ್ ಹಾಕಿದ್ರು ಅಂತ ರಿಪೋರ್ಟ್ ಆಗಿದೆ. ಸ್ಕಿಲ್ ಇರೋ ಸ್ವಲ್ಪ ಜನ ಮಾತ್ರ AI ಕಂಟ್ರೋಲ್ ಮಾಡೋದು, ಉಳಿದೆಲ್ಲ ರುಟೀನ್ ಕೆಲಸವನ್ನು AI ಮಾಡಬೇಕು ಅನ್ನೋದು ಜಕರ್ಬರ್ಗ್ ಐಡಿಯಾ ಆಗಿತ್ತು. ಆದರೆ AI ಇನ್ನೂ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋಕೆ ರೆಡಿ ಇಲ್ಲ ಹಾಗೂ ಅಂದ್ಕೊಂಡಷ್ಟು ಪ್ರೊಡಕ್ಟಿವಿಟಿ ಬರ್ತಿಲ್ಲ ಅಂತ ಇಂಟರ್ನಲ್ ರಿಪೋರ್ಟ್ಸ್ ಹೇಳಿವೆ. ಇದರಿಂದ ಮೇ ತಿಂಗಳಲ್ಲಿ ಫಸ್ಟ್ ಲೇ ಆಫ್ ಮಾಡಿದ್ರು ಕೂಡ ನವೆಂಬರ್ಗೆ ಪ್ಲಾನ್ ಆಗಿದ್ದ 2ನೇ ರೌಂಡ್ ಲೇ ಆಫ್ ಅನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈಗ ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡಿರೋ ಜಕರ್ಬರ್ಗ್ AI ಜನರನ್ನ ರಿಪ್ಲೇಸ್ ಮಾಡಲ್ಲ, ಸಪೋರ್ಟ್ ಮಾಡೋ ಟೂಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಸಮಾಧಾನದ ವಿಚಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಅವಾಗ ನೋಡೋಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ಸ್ಪೆಷಲ್ ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಹಾಗೂ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.